ಓಯ್ ಊರ್ ಬಸ್ಪಾಯನ ಇದು ಹುಬ್ಬಳ್ಳಿ. ಇಲ್ಲಿ ಹೆಜ್ಜೆ ಇಟ್ರ ಹುಲ್ ಹುಟ್ಟಂಗಿಲ್ಲ, ಬೆಂಕಿ ಹುಟ್ಟದ ಗೊತ್ತೇನ? ಸರ್ ನಾನಲ್ಲ ಸರ್ ಗಲಾಟೆ ಮಾಡ್ತಾ ಇರೋದು, ಅವನು ಸರ್. ಆ ಮಗುನ್ ಇಟ್ಕೊಂಡು ಗಲಾಟೆ ಮಾಡ್ತಿದ್ದ ಸರ್. ಮೊದ್ಲು ಆ ಮಗುನ್ ಕಾಪಾಡಿ ಸರ್. ಕಾಪಾಡೋದೆಲ್ಲ ನನಗೂ ಗೊತ್ತು, ನಡೆಯೋ ಸ್ಟೇಷನ್ಗೆ ಸರ್. ನನ್ನ ಮಾತು ಕೇಳಿ ಸರ್. ಆ ಮಗು ಸರ್, ಪಾಪ ಮಗು ಸರ್. ಇಂಥವ್ರಿಗಾರ ಇಂಥದ್ದೇ ಆಗೋತಿರೋದು. ಆ ಮಗು ನೋಡಿ ಸರ್, ಪಾಪ ಸರ್. ಸರ್ ಮಾತು ಕೇಳಿ ಸರ್. ಸರ್ ನಾನು ಅಂತವನಲ್ಲ ಸರ್. ದಯಬೇಡಿ ಸರ್. ಸರ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದ್ಯಾ? ಏನ್ ದೊಡ್ಡ ಪಾಳೆಗಾರ ಅನ್ಕೊಂಡಿದ್ಯಾ? ಗೊತ್ತಲ್ಲ, ಬಾಂಬೆ ಕಟ್ ಹಾಕಿದ್ರೆ ಸರ್ಕಾರದವ್ರು ನಿಮ್ಗೆ ಕೆಲ್ಸಾನು ಕೊಟ್ಟು, ಕೈ ತುಂಬಾ ಸಂಬಳಾನು ಕೊಟ್ಟು, ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಲಿ ಅಂತ ಮನೆ, ಇನ್ಕ್ರಿಮೆಂಟ್, ಪ್ರಮೋಷನ್, ಮೆಡಿಕಲ್ ಫೀಸು ಇಷ್ಟೆಲ್ಲಾ ಕೊಟ್ರು ಸರ್ಕಾರಿ ಕೆಲ್ಸ ಮಾಡ್ರು ಅಂದ್ರೆ ಆ ಸಕ್ಕುಬಾಯಿ ಮನೆ ಕಾವಲ್ ಕಾಯ್ತಾ ಇದ್ದೀರಾ? ನಡೀತಾ ಇರೋ ಅನ್ಯಾಯನ ತಡೆದು ಆ ಮಗುಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ನನ್ನನ್ನೇ ತಂದು ಒಳಗಡೆ ಆಗ್ತಾ ಇದ್ದೀರಲ್ಲ, ನೀವೆಲ್ಲ ಕಾನೂನು ರಕ್ಷಣೆ ಮಾಡೋರ? ಇವತ್ತೇ ಕೊನೆ. ಈ ಕಬ್ರಿಪೇಟೆ ಜ್ಯೂರಿಸ್ಡಿಕ್ಷನ್ ಸಂಬಂಧಪಟ್ಟ ಯಾವುದೇ ಪೊಲೀಸ್ ಆಗ್ಲಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದವ್ರಿಗೆ ಸಹಕರಿಸಬಾರ್ದು, ತಪ್ಪೆಜ್ಜೆ ಈಡ್ಕೂಡ್ದು. ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡೋದಕ್ಕೆ ನೀನ್ ಯಾವನ? ಕಳ್ಳರನ್ನ ಹಿಡಿಯೋ ಪೊಲೀಸ್ ಅವ್ರ ಮಾಂಸ ತಿನ್ನೋ ಹದ್ದಾದ್ರೆ ಆ ಹದ್ದನ್ ಮೇಲೆ ಸವಾರಿ ಮಾಡೋ ಪೊಲೀಸ್ ಅನ್ನೋ ಪರಮಾತ್ಮನೇ ಕಣ ಈ ಅಯ್ಯ. ಹುಬ್ಬಳ್ಳಿ ಜ್ಯೂರಿಸ್ಡಿಕ್ಷನ್ಗೆ ಹೊಸದಾಗಿ ಅಪಾಯಿಂಟ್ ಆಗಿ ಬಂದಿರೋ ಪೊಲೀಸ್ ಆಫೀಸರ್ ಅಯ್ಯ. ಅಣ್ಣ ಏನು ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ, ನಮ್ಮನೆ ಹುಡ್ಕೊಂಡು ಬರ್ತಿದ್ದಾರೆ. ಪರವಾಗಿಲ್ವೇ, ಸಾಯೋದಿಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡಿದ್ಯಾ?
ಅಯ್ಯ ಪರವಾಗಿಲ್ವೇ? ನನ್ನ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ಬಾಹಿನೂ ಬಂದಿಲ್ಲ. ಆಯ್ಸ್ ಮುಗಿದ್ರೆ ಹುಡುಕೊಂಡು ಯಮ ಬರ್ತಾನೆ, ತಪ್ಪು ಮಾಡಿದ್ರೆ ಅವ್ರನ್ನ ಹುಡ್ಕೊಂಡು ಈ ಅಯ್ಯ ಬರ್ತಾನೆ. ಅದ್ ತಪ್ಪು ಮಾಡ್ದವ್ರಿಗೆ ತಾನೆ. ನಾನ್ ಯಾವ ತಪ್ಪು ಮಾಡಿಲ್ವಲ್ಲ. ನೀನ್ ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ಟು ಸತ್ತಿದ್ದಾಳೆ. ನಡಿ ಸ್ಟೇಷನ್ಗೆ. ನನ್ ಸ್ಟೇಷನ್ ಕರ್ಕೊಂಡು ಹೋದಿರ್ಲೆ, ಮೊದಲು ನಿನ್ ಮನೆಯಿಂದ ಆಚೆ ಹೋಗ್ತೀಯ ನೋಡು. ನೀನಾಗೆ ಬರ್ತೀಯಾ ಇಲ್ಲ Don't move. ಅಯ್ಯ ನಮ್ ಹೈಡೌಟ್ ನಲ್ಲಿ ರೈಡ್ ಮಾಡೋಣಂತ. ನೀನೇನ್ ಅಲ್ಲಿ ಕೂತ್ಕೊಂಡು ಕೆರೆಲಿಕ್ಕೆ ಹತ್ತೇನೆ? ನಾನು ಮಾಲ್ ಸಪ್ಲೈ ಮಾಡೋರ್ಗೆ ಏನು ಉತ್ತರ ಕೊಡ್ಲಿ? ಸರ್ ನಾನು ಈಗಲೇ ಹೋಗ್ತೀನಿ. ಮಾಡಲ್ಲ, ಮೊದಲ ಕೆಲಸ ಮಾಡು.
ನೀವೆಲ್ಲ ಸರಿದ್ರಾಗ್ರಿ ನಮ್ಮ ಪೊಲೀಸ್ ಅವರು ಈ ಬೀದಿಗೆಲ್ಲ ಜನ ಹಾಕ್ತಾರೆ ನೋಡ್ದ್ಯಾ ಅಯ್ಯ ನನ್ನ ಕಾಪಾಡೋದಕ್ಕ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಗ್ ಬಂದ್ರು ಅಂತ ಏನ್ ಮಾಡ್ತೀಯ ನಾನು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀಯಾ ಚಿಟ್ಕಿ ಹೊಡಿಯೋದ್ರಾಗ ಹೊರಗಡೆ ಬರ್ತೀನಿ ನೀವೆಲ್ಲ ದೊಡ್ಡ ಮನುಷ್ಯರು ಮನೆ ಮುಂದೆ ಕಟ್ ಹಾಕಿರೋ ನಾಯಿಗಳಿದ್ದಂಗ ನಿಮ್ಗೆ ಬೊಗಳೋದ್ ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಕಚ್ಚೋಕ ಮನೆ ಯಜಮಾನ ಪರ್ಮಿಷನ್ ಕೊಡೋದಿಲ್ಲ ಕಚ್ಚಿದ್ರ ಕಾರ್ಪೊರೇಷನ್ ಅವರು ನಿಮ್ಮನ್ನ ಬದುಕೋಕ್ ಬಿಡೋದಿಲ್ಲ ಹಾಗೆ ನಾನ್ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಶೂಟ್ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ ಶೂಟ್ ಮಾಡಿದ್ರೆ ನಿಮ್ ಕೆಲಸ ಉಳಿಯಂಗಿಲ್ಲ ಒಟ್ಟಲ್ಲಿ ನೀವೆಲ್ಲ ನಿಮ್ ಮಹಾಭಾರತದ ಅರ್ಜುನನ್ ತರ ಹೀರೋ ಡ್ರೆಸ್ ಆಗಿರೋ ನನ್ನ ದೇಶದಾಗಿರೋ ಹಾಕಿ ದೇಶ ಕಾಯೋದಕ್ಕ ನಿನ್ನ ದೇಶದಾಗ ಕೂಲಿ ಮಾಡೋನ್ಗೂ ಅದ ಕಾವಲು ಕಾಯೋನ್ಗೂ ಅದ ಕೊನೆಗ ಕಕ್ಕ ತೊಳಿಯೋನ್ಗೂ ಅದ ನೀನ ಕೆಲ್ಸಕ್ಕೆ ಹಾಕಿದೆ ಮಗನ ಈಗ ಹೋಗು ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿವಂತ ಮತ್ತ ಯಾವಾಗ್ಲೂ ಒದರಕ್ ಹತ್ತಿರಲ್ಲ ಹೆಣ್ಣಿಂದಾನೆ ರಾಮಾಯಣ ಹೆಣ್ಣಿಂದಾನೆ ಮಹಾಭಾರತ ಅಂತ ನಿನ್ನ ಭಾರತ ಮಾತೇನೋ ಒಂದು ಹೆಣ್ಣು ತಾನೆ ನಿನ್ನ ತಾಯಿ ನಿನ್ನ ತಾಯಿನ ನಾವು ನಮಗ್ ಬೇಕಾದಾಗ ಬೇಕಾದಂಗ ಉಪಯೋಗಿಸ್ಕೊಂತೀವಿ ಅವಳು ಸಂಘ ಮಾಡಿ ನಮ್ ಸಂತಾನ ಬೆಳೆಸ್ತಾನೆ ಇರ್ತೀವಿ ಇಷ್ಟೆಲ್ಲ ಬುದ್ಧಿವಂತಿಕೆ ನಿನಗೆ ಯಾರು ಹೇಳ್ಕೊಡ್ಲಿಲ್ವಾ ಒಬ್ಬ ಭಾರತೀಯನ ಮುಂದೆ ಭಾರತದ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಅಂತ ನೀನು ಮಾಡಿರೋ ಪುಣ್ಯ ಅಂದ್ರೆ ಈ ಮಣ್ಣಲ್ಲಿ ಸಾಯೋ ಅದೃಷ್ಟ ನಿನಗ್ ಸಿಕ್ಕಿದೆ ನಿನಗೆ ಯಾವ ದೇಶದಲ್ಲಿ ಮರ್ಯಾದೆ ಸಿಗುತ್ತೋ ಆ ದೇಶದಲ್ಲಿ ಹೋಗ್ಬಿಟ್ಟು ಜೀವನವಾಗಬೇಕು ಐ ವಾಂಟ್ ಹಿಮ್ ಅಲೈವ್ ನಾನು ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ ಅಯ್ಯ ಇವತ್ತೆರಡರಲ್ಲಿ ಒಂದು ತೀರ್ಮಾನನೇ ಆಗೋಗ್ಲಿ ರೌಡಿಗಳಿಂದ ಒಬ್ಬ ಪೊಲೀಸ್ ಸತ್ತ ಅಂತ ಇತಿಹಾಸ ಆಗೋಗ್ಲಿ ಇಲ್ಲ ಈ ಐನಿಂದ ರೌಡಿಸಮ್ ಸರ್ವನಾಶ ಆಯ್ತು ಅಂತ ಚರಿತ್ರೆಯಲ್ಲಿ ಉಳಿದೋಗ್ಲಿ ಎತ್ಕೊಡ್ರೋ ಲಾಂಗ್ನ ಎತ್ಕೊಡ್ರೋ